ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ರೈತರು, ಮೀನುಗಾರರು ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ದೇವಘಾಟ್ ಕೊರಮ ಕ್ಯಾಂಪ್ ರಸ್ತೆ ಅಭಿವೃದ್ಧಿಗೆ ಎಚ್.ಆರ್. ಶ್ರೀನಾಥ್ ಆಗ್ರಹ. ಐತಿಹಾಸಿಕ ಪ್ರವಾಸಿ ತಾಣವಾದ ಆನೆಗುಂದಿ ವಿಭಾಗಕ್ಕೆ ಸಂಪರ್ಕ ಕಲ್ಪಿಸುವ ದೇವಘಾಟ್ ಮುಖಾಂತರ ಕೊರಮ ಕ್ಯಾಂಪ್ ರಸ್ತೆಯು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದು, ಪ್ರವಾಸಿಗರ ಮತ್ತು ಸ್ಥಳೀಯರ ಸಂಚಾರಕ್ಕಾಗಿ ಈ ರಸ್ತೆಯನ್ನು ಶಾಸಕರ ಅನುದಾನದಡಿ ಕೂಡಲೇ ಡಾಂಬರೀಕರಣಗೊಳಿಸಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಚ್.ಆರ್. ಶ್ರೀನಾಥ್ ಅವರು ಒತ್ತಾಯಿಸಿದ್ದಾರೆ. ಆನೆಗುಂದಿ ಮತ್ತು ಹಂಪಿ ಪರಿಸರಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ದೇವಘಾಟದ ಸುಂದರ ನದಿ ಪಾತ್ರದ ಮೂಲಕ ಸಾಗುವ ಈ ರಸ್ತೆಯು ಪ್ರವಾಸಿಗರನ್ನು ಸೆಳೆಯುವಂತಿದೆ. ಆದರೆ ರಸ್ತೆಯ ದುಸ್ಥಿತಿಯಿಂದಾಗಿ ಪ್ರವಾಸಿಗರು ಈ ಭಾಗಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇದು ಕ್ಷೇತ್ರದ ಪ್ರವಾಸೋದ್ಯಮದ ಆದಾಯ ಮತ್ತು ಘನತೆಗೆ ಧಕ್ಕೆ ತರುತ್ತಿದೆ. ಈ ಭಾಗದ ಕೃಷಿ ಕಾರ್ಮಿಕರು ಹಾಗೂ ನದಿ ಪಾತ್ರದ ಮೀನುಗಾರರಿಗೆ ಇದು ಏಕೈಕ ಸಂಪರ್ಕ ರಸ್ತೆಯಾಗಿದೆ. ಹದಗೆಟ್ಟ ರಸ್ತೆಯಿಂದಾಗಿ ಬೆಳೆದ ಬೆಳೆ ಮತ್ತು ಹಿಡಿದ ಮೀನನ್ನು ಮಾರುಕಟ್ಟೆಗೆ ಸಾಗಿಸಲು ದುಪ್ಪಟ್ಟು ವೆಚ್ಚವಾಗುತ್ತಿದೆ. ರೈತರ ಆರ್ಥಿಕ ಸ್ಥಿತಿ ಹದಗೆಡಲು ರಸ್ತೆಗಳ ಅವ್ಯವಸ್ಥೆಯೂ ಕಾರಣವಾಗಿದೆ. ರಸ್ತೆಯುದ್ದಕ್ಕೂ ಬಿದ್ದಿರುವ ಗುಂಡಿಗಳಿಂದಾಗಿ ಬೈಕ್ ಸವಾರರು ಮತ್ತು ಪ್ರವಾಸಿಗರ ವಾಹನಗಳು ನಿರಂತರವಾಗಿ ಅಪಘಾತಕ್ಕೀಡಾಗುತ್ತಿವೆ. ಪ್ರವಾಸೋದ್ಯಮಕ್ಕೆ ಪೂರಕವಾದ ಮೂಲಭೂತ ಸೌಕರ್ಯ ಒದಗಿಸುವುದು ಸರ್ಕಾರದ ಕರ್ತವ್ಯ. ಕ್ಷೇತ್ರದ ಶಾಸಕರು ಈ ರಸ್ತೆಯ ಗಂಭೀರತೆಯನ್ನು ಮನಗಾಣಬೇಕು. ತಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ವಿಶೇಷ ಅನುದಾನವನ್ನು ಮೀಸಲಿಟ್ಟು ಈ ಮಾರ್ಗವನ್ನು ಮಾದರಿ ಡಾಂಬರ್ ರಸ್ತೆಯನ್ನಾಗಿ ಪರಿವರ್ತಿಸಬೇಕು. ಆ ಮೂಲಕ ರೈತರು, ಮೀನುಗಾರರು ಮತ್ತು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಎಚ್.ಆರ್. ಶ್ರೀನಾಥ್ ಅವರು ಒತ್ತಾಯಿಸಿದ್ದಾರೆ. ಸಂಕ್ರಾಂತಿ ಸೇರಿದಂತೆ ಸಾಲು ಸಾಲು ಹಬ್ಬಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಪುಣ್ಯ ಸ್ನಾನಕ್ಕಾಗಿ ನದಿಗೆ ತೆರಳಲು ದೇವಘಾಟ್ ರಸ್ತೆಯು ಅತಿ ಅಗತ್ಯವಾಗಿದೆ. ಆದರೆ ರಸ್ತೆ ಗುಂಡಿಮಯವಾಗಿರುವುದರಿಂದ ಭಕ್ತರು ನದಿಗೆ ಹೋಗಲು ಸಾಧ್ಯವಾಗದ ಸ್ಥಿತಿ ಇದೆ ಎಂದು ಅವರು ಕಳವಳಗೊಂಡರು. ನಮ್ಮ ಗಂಗಾವತಿ ನಗರದ ಗ್ರಾಮೀಣ ಪ್ರದೇಶದ ಒಂದು ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗಿದೆ. ವಿಶೇಷವಾಗಿ ನನ್ನ ಸ್ನೇಹಿತರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮೊನ್ನೆ ಮಾತಾಡಿ ಅವರಿಗೆ ತಿಳಿಸಿದ್ದೀನಿ. ಗಂಗಾವತಿಯಿಂದ ಕೂಗಿಬಂಡಿಯವರು, ಯಾಕಂದರೆ ಇದು ಭಾಳ ಮಹತ್ವದಂಥ ಮಾರ್ಗ. ಇದು ಭಾಳ ಧಾರ್ಮಿಕ ಕೇಂದ್ರ ಆಗಿರ್ತಕ್ಕಂಥ ದೇವಘಾಟ್ ಪ್ರತಿಯೊಬ್ಬ ಸಂಕ್ರಾಂತಿ ಆಗಲಿ ಮತ್ತು ಅನೇಕ ಜಾತ್ರೆಗಳಿಗಾಗಲಿ ಎಲ್ಲವಕ್ಕೆ ಗಂಗಾ ಸ್ಥಳಕ್ಕೆ ಹೋಗ್ತಕ್ಕಂಥ ಒಂದು ಮಹತ್ವದಂಥ ಕ್ಷೇತ್ರ. ಅದು ದೇವಘಾಟ್ ಈಶ್ವರನ ಸನ್ನಿಧಿ. ಅಲ್ಲಿಂದ ದೇವಘಾಟ್ ದಾಟಿದ ಮೇಲೆ ಅಲ್ಲಿಂದ ಈಗ ಟೂರಿಸಂ ಸ್ಟಾರ್ಟ್ ಆಗಿದೆ. ಟೂರಿಸಂ ಯಾವ ಥರ ಅಂದರೆ, ಇವತ್ತು ವಿರುಪಾಪುರ ಗಡ್ಡಿ ಒಂದು ತೆಗೆದು ಇದಾದಮೇಲೆ ಭಾಳಷ್ಟು ಜನ ಆ ಕಡೆ ಹೋಗಿದ್ದಾರೆ, ಇಲ್ಲಿ ಬಸಾಪುರ ಕಡೆ. ಆದರೆ ಇವತ್ತು ಒಳ್ಳೆ ದೊಡ್ಡ ದೊಡ್ಡ ಉದ್ಯಮಿಗಳು, ಟೂರಿಸಂ ರಿಸಾರ್ಟ್ಗಳಾಗಲಿ, ಇವತ್ತು ದೊಡ್ಡ ದೊಡ್ಡ ಟೂರಿಸಂ ಡೆವಲಪರ್ಸ್ ಆಗಲಿ, ಅವರೆಲ್ಲರೂ ಇವತ್ತು ಈ ಕಡೆ ದೇವಘಾಟ್ ಕಡೆ ಅವರು ಮಕ ಮಾಡಿದ್ದಾರೆ. ಪ್ರವಾಸಿಗರು ಭಾಳಷ್ಟು ಜನ ಇವತ್ತು ಆ ಕಡೆ ಬಂದು ಇವತ್ತು ರಿಸಾರ್ಟ್ಗಳಾಗಲಿ, ಇವತ್ತು ಒಳ್ಳೆಯ ಕಾನೂನು ಚೌಕಟ್ಟಲ್ಲಿ ಇವತ್ತು ದೊಡ್ಡ ರೀತಿಯಲ್ಲಿ ರಿಸಾರ್ಟ್ಗಳು ಬರ್ತಾಯಿದೆ. ಅಲ್ಲಿ ಹೋಗ್ತಕ್ಕಂಥ ರಸ್ತೆಗಳು ಸರಿಗಿಲ್ಲ. ಅದರಿಂದ ಇವತ್ತು ನಾನು ಇವತ್ತು ರೈತರಿಗೆ, ಬಾಳೆ ತೋಟಗಳಾಗಲಿ, ಇವತ್ತು ಅಲ್ಲಿ ಇರ್ತಕ್ಕಂಥ ಕೃಷಿ ಮಾಡ್ತಕ್ಕಂಥ ರೈತರಿಗಾಗಲಿ ಮತ್ತು ಸಣ್ಣ ಪುಟ್ಟ ಮೀನುಗಾರರಿಗಾಗಲಿ ಮತ್ತು ಪ್ರವಾಸೋದ್ಯಮಾಗಿ ಇವೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಮಾರ್ಗ ಆಗುತ್ತೆ. ಅದಕ್ಕೆ ಇವತ್ತು ಕನಿಷ್ಠ ಇದು 7 ಕಿಲೋಮೀಟ್ರಿಂದ 8 ಕಿಲೋಮೀಟರ್ ಆಗುತ್ತೆ ಗೂಗಿಬಂಡಿ, ಗಂಗಾವತಿಯಿಂದ ದೇವಘಾಟ್ ಮುಖಾಂತರ ಗೂಗಿಬಂಡಿ. ಆದರೆ ಇವತ್ತು ನಾನು 5 ಕಿಲೋಮೀಟರ್ ಕೊಡ್ರಿ, ಈಗ ತದನಂತರ ಮತ್ತೆ 3 ಕಿಲೋಮೀಟರ್ ಆಮೇಲೆ ಕೊಡ್ರಿ ಅಂತ ಹೇಳೀನಿ. ಇವತ್ತು ಅದಕ್ಕೆ ನಮ್ಮ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರು ಸ್ಪಂದಿಸಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಆದರೆ ಇವತ್ತು ನಮ್ಮ ಕ್ಷೇತ್ರ ಬೆಳೀತಿದೆ. ಎಷ್ಟು ರಸ್ತೆಗಳು ನಾವು ಅಭಿವೃದ್ಧಿ ಮಾಡ್ತೀವಿ, ಅಷ್ಟು ನಮ್ಮ ಕ್ಷೇತ್ರ ಬೆಳೀತಿದೆ. ಅದರಿಂದ ಇವತ್ತು ಅವ್ರನ್ನ ಮನವಿ ಮಾಡಿಕೊಂಡಿದ್ದೆ. ಮುಂದೆ ನೀರಾವರಿಯಿಂದ ಸಚಿವರಿಂದ ಕೂಡ ಕೆಲವು ರೋಡ್ಗಳು, ತುಂಗಭದ್ರಾ ಆಯಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ರೋಡ್ಗಳು ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ 2ನೇ ಲೆಟರ್ ನಾನು ಡಿ.ಕೆ. ಶಿವಕುಮಾರ್ ಕೂಡ ಕೊಟ್ಟಿದ್ದೇನೆ. ಇದರಿಂದ ಎಲ್ಲೆಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ರೋಡ್ಗಳು ಸರಿಗಿಲ್ಲ, ಇವತ್ತು ಈಗ
ಪ್ರಾರಂಭ. ಯಾಕಂದರೆ ಇವತ್ತು 5 ಗ್ಯಾರಂಟಿಗಳು ಬಂದ ಮೇಲೆ ಇವತ್ತು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಇವತ್ತು ಖಂಡಿತವಾಗಿ ಅದನ್ನು, ಯಾಕಂದರೆ ನಾವು ರಸ್ತೆಗಳು ಚೆನ್ನಾಗಿದ್ದರೆ ಮಾತ್ರ ಇವತ್ತು ಪ್ರವಾಸಿಗರು ಬರ್ತಾರೆ ಕ್ಷೇತ್ರಕ್ಕೆ. ಯಾಕಂದರೆ ಪವಿತ್ರವಾದಂಥ ತುಂಗಭದ್ರಾ ಇರ್ತಕ್ಕಂಥ ನಮ್ಮ ಗಂಗಾವತಿಯಲ್ಲಿ ಅದನ್ನು ನಮ್ಮ ಶುದ್ಧ ನೀರು ಇವತ್ತು ಯಾವೆಲ್ಲ ಕೆಲಸಗಳು ಆಗಬೇಕಾಗಿದೆ. ಅದರಿಂದ ನಾನು ಇನ್ನೊಮ್ಮೆ ಗಂಗಾವತಿ ಮಹಾಜನತೆಗೆ ಇನ್ನೆಲ್ಲೇನ ರಸ್ತೆಗಳು ಅಭಿವೃದ್ಧಿ ಆಗಬೇಕಂದ್ರೆ ದಯವಿಟ್ಟು ನನಗೆ ಫೋನ್ ನಂಬರ್ ಕೆಳಗಿನ ಟಿ ವಿಯಲ್ಲಿ ಕೊಡ್ತಾರೆ. ಅದಕ್ಕೆ ದಯವಿಟ್ಟು ತಾವು ಹೇಳಿದ್ರೆ ನಾನು ನಿಮ್ಮ ಆ ಏರಿಯಾದ ಬಗ್ಗೆ ಸರ್ಕಾರ ಮುಟ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.